ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಷ್ಟೇ ಮುಂದುವರೆದರೂ ಸಹ ಅದು ಪರಿಸರ ಸ್ನೇಹಿಯಲ್ಲದೆ ಹೋದ್ರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಇದನ್ನರಿತೋ ಏನೋ ಟೊಯೋಟಾ ಕಂಪನಿಯು ತನ್ನ ಹೊಸ ವಾಟರ್ ಎಂಜಿನ್ನ ತಂತ್ರಜ್ಞಾನವನ್ನ ಪರಿಚಯಿಸ್ತಾ ಇದೆ. ರಾದರ್ ದೆನ್ ಯೂಸಿಂಗ್ ಪೆಟ್ರೋಲ್ ಅಂಡ್ ಡೀಸೆಲ್, ಈ ಎಂಜಿನ್ ನೀರನ್ನ ತನ್ನ ಪ್ರಾಥಮಿಕ ಇಂಧನವಾಗಿ ಬಳಸಿ ಎಲೆಕ್ಟ್ರೋಲೈಸೇಷನ್ ಪ್ರಕ್ರಿಯೆಯ ಮೂಲಕ ಹೈಡ್ರೋಜನ್ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಹೀಗೆ ಪ್ರೊಡ್ಯೂಸ್ ಆದ ಹೈಡ್ರೋಜನ್ ಗ್ಯಾಸ್ ಹೈಡ್ರೋಜನ್ ಇಂಧನ ಕೋಶವನ್ನ ಶಕ್ತಿಯುತಗೊಳಿಸುವಲ್ಲಿ ಸಹಕಾರಿ. ಈ ತಂತ್ರಜ್ಞಾನವು ಹಸಿರುಮನೆ ಮತ್ತು ಮಾಲಿನ್ಯಕಾರಕ ಅನಿಲಗಳ ಹೊರಸೂಸುವಿಕೆಯನ್ನ ತಡೆದು ಪರಿಸರ ಸ್ನೇಹಿಯಾಗಿದೆ. ಜೊತೆಗೆ ಹೈಡ್ರೋಜನ್ ಎಂಜಿನ್ನ ದಕ್ಷತೆ, ಕಾರ್ಯಕ್ಷಮತೆಯೂ ಹೆಚ್ಚು ಹಾಗೂ ಸಾಂಪ್ರದಾಯಿಕ ಇಂಧನಗಳಿಗೆ ಹೋಲಿಸಿದರೆ ನೀರಿನ ಲಭ್ಯತೆ ಹೆಚ್ಚಿರುವುದರಿಂದ ಈ ವ್ಯವಸ್ಥೆಯನ್ನು ವ್ಯಾಪಕ ಮಟ್ಟದಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ಸುಲಭ. ಎಲೆಕ್ಟ್ರಿಕಲ್ ಮತ್ತು ಫಾಸಿಲ್ ಫ್ಯೂಯಲ್ಸ್ ಗಳ ಆಟೋಮೋಟಿವ್ ಇಂಡಸ್ಟ್ರಿ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡೋಣ.